ಸರ್, ಜೋಶಿ ಅವರು ಬಹಳ ಸೀನಿಯರ್ ರಾಜಕಾರಣಿ. ಅವ್ರು ನಿಮ್ಮ ಸರ್ಕಾರದ ಮೇಲೆ ಒಂದು ಆರೋಪ ಮಾಡಿದ್ರು, ದರ್ಶನ್ ಫೋಟೋವನ್ನ ಸರ್ಕಾರನೇ ಹೊರಗೆ ಬಿಟ್ಟಿದ್ದು ಅಂತ. ಈಗ ನನ್ನ ಪ್ರಕಾರ ಇವ್ರದೇ ಕೈವಾಡ ಇರ್ಬೇಕು ಅದ್ರಾಗ, ಯಾರು ಪ್ರಹ್ಲಾದ್ ಜೋಶಿ ಸಾಹೇಬ್ರದೇ ಕೈವಾಡ ಇರ್ಬೇಕು. ಯಾಕಂದ್ರೆ ಇಷ್ಟು ಡೀಪಾಗಿ ಯಾರು ಬಿಟ್ಟರೆ ಯಾರಿಲ್ಲ ಅಂತ ಇಷ್ಟು ಮಾಹಿತಿ ಅವರಿಗಿದ್ರೆ ನನ್ನ ಪ್ರಕಾರ ಅವ್ರದೇ ಕೈವಾಡ ಇರ್ಬೋದು. ಯಾರ್ದು? ಜೋಶಿ ಅವ್ರದ್ದು ಇರ್ಬೋದು. ಯಾಕಂದ್ರೆ ಮತ್ತೆ ಇಷ್ಟು ಡೀಟೇಲ್ ಆಗಿ ಇವ್ರಿಗೆ ಹೆಂಗೆ ಗುರುತು ಯಾರು ಬಿಟ್ಟಾರೆ ಯಾರೆಲ್ಲ ಫೋಟೋ ಯಾರು ಬಿಟ್ಟಾರೆ. ನಾವು ಈಗ ಕೇಂದ್ರದಲ್ಲಿ ದೇಶದ ಕೆಲಸಗಳು ನಡೆಸೋದು ಬದಲು ಫೋಟೋ ಯಾರು ಬಿಟ್ಟಾರೆ, ಫೋಟೋ ಇವರೇ ಬಿಟ್ಟಾರೆ, ಇಂಥವಕ್ಕೆ ಇವ್ರು ಮಾತಾಡೋದು ನಾವೇನು ಉತ್ತರ ಕೊಡೋದು. ಅದಕ್ಕೆ ಐ ಫೀಲ್ ಪರ್ಸನಲಿ ಈ ಮಸ್ಟ್ ಬಿ ಹ್ಯಾವಿಂಗ್ ಸಮ್ ಫಸ್ಟ್ ಹ್ಯಾಂಡ್ ನಾಲೆಜ್. ಇವ್ರ ಕಡೆ ಯಾರು ಬಿಟ್ಟಿದ್ದಾರೋ, ಇವ್ರ ಕಡೆ ಒಳಗೆ ಯಾರು ಇನ್ಫಾರ್ಮ್ ಆದಾರೋ ನೀವು ಅವ್ರನ್ನೇ ಕೇಳ್ಬೇಕು. ನಾನು ಅದ್ರ ಬಗ್ಗೆ ಚರ್ಚೆ ವಾಲ್ಮೀಕಿ ಹಗರಣಗಳನ್ನ ಡೈವರ್ಟ್ ಮಾಡಕ ದರ್ಶನ್ ವಿಚಾರವನ್ನ ಮುನ್ನೆಲೆಗೆ ತರ್ತಿದೆ ಸರ್ಕಾರ. ಅಲ್ರಿ, ಡೈವರ್ಟ್ ನಾವೆಲ್ಲ ಮಾಡ್ತಾ ಇದೀವಿ ರೀ. ವೇರಿಯಸ್ ಕ್ವಶನ್ ಆಫ್ ವಿ ಡೈವರ್ಟಿಂಗ್. ವೈ ಶುಡ್ ವಿ ಡೈವರ್ಟ್ ಮಾಡೋಕ್ಕೇನೈತೆ? ಓಪನ್ ಆಗೈತೆ. ಈಗ ಅವ್ರನ್ನೇ ಕೇಳಿ, ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಕುಂದಿರಿಸ್ಕೊಂಡು ಮೂಡ ಹಗರಣ ಬಗ್ಗೆ ಪಾಯಿಂಟ್ 1 ಕೇಳ್ರಲ್ಲ ಅವರಿಗೆ. ಪ್ರಹ್ಲಾದ್ ಜೋಶಿ ಅವ್ರಿಗೆ ಬಿಡಿಸಿ ಕೇಳ್ರಿ. ಓನರ್ಶಿಪ್ಪಿನ ಪ್ರಾಬ್ಲಮ್ ಇದೆಯಾ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ? ಓನರ್ಶಿಪ್ ಡಿಸ್ಪ್ಯೂಟ್ ಇದೆಯಾ? 125 ಸೀಟಿಗೆ ನೀವು ಪಾದಯಾತ್ರೆ ಮಾಡಿದಿರಾ, ಬರ 14 ಸೈಟಿಗೆ ಪಾದಯಾತ್ರೆ ಮಾಡಿದಿರಾ? ಸೈಟ್ ಕೊಟ್ಟವ್ರು ಯಾರು? ಪ್ರಾಸಿಕ್ಯೂಷನ್ ಕೇವಲ ಸಿದ್ದರಾಮಯ್ಯ ಅವ್ರ ಮಿಸ್ಸಸ್ ಕೊಟ್ಟಿರ್ತಕ್ಕಂಥ ಸೈಟಿಗೆ ಯಾಕೆ ಪ್ರಾಸಿಕ್ಯೂಷನ್ ಬಂತು? ಯಾಕೆ 125 ಇನ್ನು ಉಳಿದ ಸೈಟೆಲ್ಲ ಕೊಟ್ಟಿರೋ ಕಾನೂನು ಕರೆಕ್ಟ್ ಇದೆ ಅಂತ ಅರ್ಥನಾ? Why only prosecution is only for 14 sites? Why not another remaining 111 ಸೈಟ್ಗಳಿಗೆ ಯಾಕೆ ಪ್ರಾಸಿಕ್ಯೂಷನ್ ಆಗ್ತಾ ಇಲ್ಲ ಅಂದ್ರೆ ಅರ್ಥ ಏನು? ಅವ್ರಿಗೆ ಕೇಳಿ, ನಿಮ್ಮ ಸರ್ಕಾರದ ಕೊಟ್ಟಿರ್ತಕ್ಕಂಥ ಕಾನೂನು ಬಾಹಿರ ಇದೆ, ಕಾನೂನು ಇಂಥ ಪ್ರಶ್ನೆ ಬಿಡಿಸಿ ಕೇಳಿದ್ರೆ ನೀವು ಕರೆಕ್ಟ್ ಅರ್ಥ ಆಗುತ್ತೆ. ಕೇಳ್ರಿ ಅವರಿಗೆ. SC/ST ಲ್ಯಾಂಡ್ ಅಂತ ಹೇಳ್ತಾರೆ, ದಾಖಲಾತಿ ಇದೆ SC/ST ಲ್ಯಾಂಡ್ ಅಂತ ಪ್ರಹ್ಲಾದ್ ಜೋಶಿ ಅವ್ರು ಹೇಳ್ತಾರೆ ತಾನೆ. ಇದು ಕೇಳ್ರಿ. ಮತ್ತೆ ಅವ್ರಿಗೆ ಸ್ಟೆಪ್ ವೈಸ್ ಕೇಳ್ರಿ, ಅವ್ರು ಉತ್ತರ ಕೊಟ್ಟರೆ ಮತ್ತೆ ತಿರ್ಗ ನಾನು ಉತ್ತರ ಕೊಡ್ತೀನಿ. ನಿಮ್ಗೆ ಸುಮ್ಮನೆ ಹೇಳೋದು ಮೂಡ ಹಗರಣ ಆ ಹಗರಣ ಅಂತ ಹೇಳ್ಬಿಟ್ರೆ ಹೆಂಗೆ ಹೇಳೋದು? ಈಗ ನಾವು ರಫೇಲ್ ಹಗರಣ ಬಗ್ಗೆ ಮಾತಾಡೋಣ, ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಮಾತಾಡೋಣ. ಕೇಳ್ರಿ, ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕೇಳ್ರಿ. ಯಾರಿಗೆ? ಜೋಶಿ ಅವರಿಗೆ. ಮತ್ತು ರೊಕ್ಕ ಕೊಟ್ಟರಲ್ಲ ಎಲ್ಲಿದ್ದಾರೆ? ಈಗ ರೊಕ್ಕ ಕೊಟ್ಟರು ಕೂಡ ನೀವು ಟಿಕೆಟ್ ಕೊಟ್ಟಿರಲ್ಲ. ಯಾರು ಕೇಜ್ರಿವಾಲ್ ಸಂದರ್ಭದಲ್ಲಿ ಅಪ್ರೂವರ್ ಆಗಿದ್ದಾರೆ ಅವ್ರ ರಿಲೇಷನ್ಗೆ ಅಲ್ಲಿ MP ಟಿಕೆಟ್ ಕೊಟ್ಟು ಗೆಲ್ಸಾರಲ್ಲ. ಮತ್ತು ಇವೆಲ್ಲ ಯಾರು ಕೇಳ್ಬೇಕು ಪ್ರಶ್ನೆ? ನೀವು ಕೇಳ್ರಿ. ಪ್ರಹ್ಲಾದ್ ಜೋಶಿ ಅವರು ಪರ್ಟಿಕ್ಯುಲರ್ ಕೇಳ್ರಿ. ಈ ಥರ ಬಂದು ಆರ್ಕೆ ಉತ್ತರ ಕೊಟ್ಟು ಹೋಗಿದ್ರೆ ಈ ಪ್ರಶ್ನೆಗಳು ಕೇಳ್ರಿ. ಯಾಕಂದ್ರೆ ಅವರು ದೇಶದ ಬಗ್ಗೆ ಮಾತಾಡ್ಬೇಕು. ಕೇವಲ ಧಾರವಾಡ ಕರ್ನಾಟಕ ಸೀಮಿತ ಇಲ್ಲ, ಇಡೀ ದೇಶದ ಬಗ್ಗೆ ಮಾತನಾಡ್ಬೇಕು. ಅದಕ್ಕೆ ಈ ಪ್ರಶ್ನೆಗಳು ಕೇಳ್ರಿ ಅಲ್ವಾ? ಮತ್ತು ಅವ್ರ ಸರ್ಕಾರದಾಗಿದ್ದಾಗ ಅವಾಗ ಯಾಕೆ ಅಕ್ಕಿ ಕೊಡಲಿಲ್ಲ? ನಾವು ಅಕ್ಕಿ ಕೇಳಿದಾಗ ಅವಾಗ ಯಾಕೆ ಕೊಡಲಿಲ್ಲ? ಅದೇ ಕೇಳ್ತಾರೆ. ಫಸ್ಟ್ ಪ್ರಶ್ನೆ ನನಗೆ ಗುರ್ತಿದ್ದು ಕೇಳ್ತಾರೆ ನೀವು. ಅದಕ್ಕೆ ಯಾಕೆ ಅವಾಗ ಯಾಕೆ ಕೊಡಲಿಲ್ಲ ಅಂತೆ, ಇವಾಗ ಯಾಕೆ ಕೊಡ್ತಾ ಇದಾರಂತೆ? ಅದೇ ರೀ, ಅವಾಗಿತ್ತಲ್ಲ ನೋಡಿ. ಅದ್ರಿ ಅಂದ್ರೆ ನಿಮ್ಗೆ ಮಾಹಿತಿ ಇಲ್ಲ ಅಲ್ರಿ. ಅವ್ರು ಹೇಳಿದ್ದಾರೆ, ಒಂದು ನಿಮಿಷ ಕೇಳ್ರಿ. ಲಿಖಿತ ರೂಪದ ಅವ್ರು ತಾನೇ ಕೊಟ್ಟಿರೋದು. ನೀವು ಸ್ವಲ್ಪ ಸರಿ ಇನ್ಫಾರ್ಮೇಶನ್ ಇರ್ಬೇಕು ಸರ್. ಅವರು ದೇ ಹ್ಯಾಡ್ ಗಿವನ್ ಇನ್ ರೈಟಿಂಗ್. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ರೈಟಿಂಗ್ನ ಕೊಟ್ಟಿದ್ರು, ಹೌದಲ್ಲ ಸರ್? ಕೊಟ್ಟರು. ಈಗ ನಾವು DBT ಮಾಡ್ತಾ ಇದ್ದೀವಿ, ದುಡ್ಡು ಕೊಡ್ತಾ ಇದೀವಿ. ನಮ್ಮ ಸ್ಕೀಮ್ ನಾವು ಹೆಂಗಾನ ಮಾಡ್ಕೊಂತೀವಿ ಅಲ್ವಾ? ಈಗ ಅವ್ರು 80 ಕೋಟಿಗೆ ಅಕ್ಕಿ ಕೋಟಿ ಅಂತಾರಲ್ಲ, ಅದ್ರ ಬೆನಿಫಿಟ್ ಎಷ್ಟಿದೆ ಗೊತ್ತಾ ನಿಮಗೆ? ಕೇಳಿದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ 80 ಕೋಟಿ ಅಕ್ಕಿಗೆ 2 ರೂಪಾಯಿ ಅವ್ರು ಸಬ್ಸಿಡಿ ಕೊಡ್ತಿರೋದು. 80 ಕೋಟಿ ಅಕ್ಕಿಗೆ 2 ಅಥವಾ 3 ರೂಪಾಯಿ ಸಬ್ಸಿಡಿ ಇರ್ಬೇಕು, ಅದಕ್ಕಿಂತ ಜಾಸ್ತಿ ಅಲ್ಲಿ. ಇದು ಫುಡ್ ಸೆಕ್ಯೂರಿಟಿ ಬಿಲ್ ತಂದವ್ರು ಯಾರು? ಫುಡ್ ಸೆಕ್ಯೂರಿಟಿ ಬಿಲ್ ತಂದವ್ರು ಯಾರು? ಮತ್ತು ಇವರು ನಾನು ಕೊಡಕತ್ತೀನಿ ಅಕ್ಕಿ ಅಂತ ಮೋದಿ ಸಾಹೇಬ್ರು ಎಲ್ಲ ಕಡೆ ಹೇಳ್ಕೊಂಡು ತಿರ್ಗಾಡಕತ್ತಾರಲ್ಲ. ಎಲೆಕ್ಷನ್ ಯಾವಾಗ ಹತ್ರ ಬಂತು, ಈ ಗ್ಯಾರಂಟಿ ಅನ್ನೋ ಪದ ಅವರೇ ಸ್ಟಾರ್ಟ್ ಮಾಡಿದ್ರು. ಈ ಅಕ್ಕಿಗಳು ನಾವು ಕೊಡ್ತೀವಿ, ನಾನೇ 80 ಕೋಟಿ ಜನಕ್ಕೆ ಅಕ್ಕಿ ಕೋಟಿ ಅಂತ ಯಾರು ಮೋದಿ ಸಾಹೇಬ್ರು ಸ್ಟಾರ್ಟ್ ಮಾಡಿದ್ರು. ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೇಳ್ರಿ, ಇದು ಮೋದಿ ಅವ್ರ ಅಕ್ಕಿ ಅಲ್ಲ, ಮನಮೋಹನ್ ಸಿಂಗ್ ಅವ್ರ ಅಕ್ಕಿ ಇದು. ನಾವು ಸಂಪೂರ್ಣ ಸಬ್ಸಿಡಿ ಕೊಟ್ಬಿಟ್ಟು 2 ರೂಪಾಯಿಗೆ ನಾವು ಸಬ್ಸಿಡೈಸ್ ಕೊಡ್ತಿದ್ವಿ. ಇವ್ರು 2 ರೂಪಾಯಿ ಅಷ್ಟೇ ಕಮ್ಮಿ ಮಾಡಿರೋದು. ನಾವು 2 ರೂಪಾಯಿ ಕೊಡ್ತಿದ್ವಿ ತಾನೆ ಅಕ್ಕಿ, ಎಷ್ಟಕ್ಕೆ ಕೊಡ್ತಿದ್ವಿ ಅಂತ. ಮತ್ತೆ ಇವ್ರು 2 ರೂಪಾಯಿ ತಗೊಂಡು 2 ಲಕ್ಷ ರೂಪಾಯಿ ಕೊಟ್ಟು ಪಬ್ಲಿಸಿಟಿ. ಇವ್ರದ್ದು ಯಾವಾಗಲೂ ಹಿಂಗೆ ಇರೋದು. ಇವ್ರದ್ದು ಯಾವುದು ಒಂದು ಪ್ರೋಗ್ರಾಮ್ 10 ವರ್ಷ ಆಗಿದೆಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಕುಂದಿರ್ಸ್ರಿ. ಸರ್ ಒಂದು ಪ್ರೋಗ್ರಾಮ್ ಹೇಳಿ ಸರ್, 10 ವರ್ಷದ ಜನ್ಧನ್ ಯೋಜನಾ ಬಗ್ಗೆ ಮಾತಾಡ್ತೀರಾ? ಏನಾಯ್ತು ಜನ್ಧನ್ ಯೋಜನಾ? ಅದರ ಬಗ್ಗೆ ಮಾತನಾಡ್ತಾರಾ? ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಮೇಕ್ ಇನ್ ಇಂಡಿಯಾ ಅದ್ರ ಬಗ್ಗೆ ಮಾತನಾಡ್ತಾರಾ? ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತನಾಡ್ತಾರಾ? ಏನು ಮಾತಾಡ್ತಾರೆ ಪ್ರಹ್ಲಾದ್ ಜೋಶಿ ಅವರು? ಬರೋದು ಮಾಧ್ಯಮ ಬರೋದು, ಯಾವುದೋ ರಾಜ್ಯ ಸರ್ಕಾರ ಟೀಕೆ ಮಾಡೋದು, ಹೋಗ್ಬಿಡೋದು ಅಷ್ಟೇ. ಅವ್ರು ಹೇಳಿ ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಅವ್ರದ್ದು ಹೇಳಿರ್ತಕ್ಕಂಥ ರೂಲ್ಸ್ ಅವ್ರು ಮಾಡಿರ್ತಕ್ಕಂಥದ್ದೇ. ಈಗ ಛತ್ರಪತಿ ಶಿವಾಜಿ ಸ್ಟ್ಯಾಚ್ಯೂ ಏನಾಯಿತು ಮಹಾರಾಷ್ಟ್ರದಲ್ಲಿ, ಅದ್ರ ಬಗ್ಗೆ ಮಾತಾಡ್ತಾರಾ? ಈಗ ಮೋದಿ ಸಾಹೇಬರು ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲ ಬಿಲ್ಡಿಂಗ್ಗಳು, ರೋಡ್ಗಳು, ಏರ್ಪೋರ್ಟ್ಗಳು ಸೋರ್ತಾ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ರಾಮ ಮಂದಿರೇ ಸೋರ್ತಾ ಇದೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಸುಮ್ಮನೆ ಬರೋದು, ಅಲಿಗೇಷನ್ಸ್ ಮಾಡೋದು, ಹೋಗೋದು, ಈ ಥರ ಇದ್ರೆ ಉಪಯೋಗ. ಅದಕ್ಕೆ ನಾವೊಂದು ಚರ್ಚೆ ಒಂದು ಪಾಯಿಂಟು, ಅವ್ರಿಗೆ ಸಂಪೂರ್ಣ ಪಾಯಿಂಟ್ಗಳು ಕೇಳ್ರಿ.
ಅವ್ರು ಕೇಳಿದ ಪಾಯಿಂಟ್ ಕೂಡ ನಾವು ಉತ್ತರ ಕೊಡ್ತೀವಿ. ಇದು ಏನಕ್ಕಂದ್ರೆ ಜನಕ್ಕೆ ಬಹಿರಂಗ ಗುರ್ತಾಗ್ತದೆ. ಮೊನ್ನೆ ಒಂದು ಮಾತು ಹೇಳಿದ್ರು ಸರ್, ಅಕ್ಕಿ ವಿಚಾರಕ್ಕೆ ಅವರು ನಾವು ಈಗ ಅಕ್ಕಿ ಕೊಡಕ್ಕೆ ರೆಡಿ ಇದೀವಿ, ಆದ್ರೆ ಸಿದ್ದರಾಮಯ್ಯನವರು ಅದೇ ಅನುಮತಿ ಕೊಡ್ತಿಲ್ಲ. ಎಲ್ಲಿ ಮುನಿಯಪ್ಪನವ್ರಿಗೆ ಹೆಸರು ಬರುತ್ತೋ ಅಥವಾ ರೊಕ್ಕ ಇಲ್ಲ ಅನ್ನೋ ಕಾರಣಕ್ಕೆ ಈಗ ಅಕ್ಕಿ ಖರೀದಿ ಮಾಡಕತ್ತಿಲ್ಲ ಅವರು ಅಂತ. ಅದಕ್ಕೆ ಹೇಳೋದು ಕರೆಕ್ಟ್ ಇದೆ. ಯಾರು ನೀವು ಫಸ್ಟ್ ಕೇಳ್ರಿ ಸರ್, ಅಕ್ಕಿ ತೊಗೊಂಡು ನಾವು ಸಂತೋಷ ಅವ್ರಿಗೆ ಮಾತಾಡಿದ್ವಿ, ಅದು ಮುಂದೆ ಮಾತಾಡೋಣ. ಫಸ್ಟು ಈ ಫುಡ್ ಸೆಕ್ಯೂರಿಟಿ ಬಿಲ್ ತಂದವ್ರು ಯಾರು? ನೀವೆಲ್ಲ ಕಡೆ ಮೋದಿ ಅಕ್ಕಿ ಅಂತ ಹೇಳ್ತಿರಲ್ಲ, ಇದು ಸರಿನಾ? ಈ ಫಸ್ಟ್ ಪ್ರಶ್ನೆ ಕೇಳ್ರಿ. ಯಾರಿಗೆ? ಜೋಶಿ ಅವ್ರಿಗೆ ಕೇಳಿ, ಸರ್ ಇದು ಪ್ರೋಗ್ರಾಮ್ ನಿಮ್ದಾ? ಫುಡ್ ಸೆಕ್ಯೂರಿಟಿ ಬಿಲ್ ತಂದಿರ್ತಕ್ಕಂಥವ್ರು ಯಾರು? ಆಹಾರ ಭದ್ರತೆ ಕಾನೂನು ತಂದಿರ್ತಕ್ಕಂಥವ್ರು ಯಾರು? ನಿಮಗೇನು ಸಂಬಂಧ ಇದೆ ಇದಕ್ಕೆ? ಮೋದಿ ಸಾಹೇಬ್ರು 2 ರೂಪಾಯಿ ಕಮ್ಮಿ ಮಾಡ್ಬಿಟ್ಟು ನೀವು ಹೇಳ್ತಾರೆ ಸರಿನಾ ಅಂತ ಕೇಳ್ರಿ. ಮತ್ತು ಅವಾಗ ಇವತ್ತು ನೀವು ಅಕ್ಕಿ ಕೊಡೋಕೆ ರೆಡಿ ಇದ್ರೆ ಅವಾಗ ಯಾಕೆ ಕೊಡೋಂಗಿಲ್ಲ ಅಂತ ನೀವು ಕೇಳಬೇಕಲ್ಲ, ಅದಕ್ಕೆ ಉತ್ತರ ಕೊಡಲಿ. ಆಮೇಲೆ ನಾವು ಹೇಳ್ತೀವಿ ಈಗ ಯಾಕೆ ತೊಗೊಳಲ್ಲ ಅಂತೇಳಿ. ನಾವು ಅವ್ರು ಉತ್ತರ ಕೊಟ್ಟ ಮೇಲೆ ನಾವು ಉತ್ತರ ಕೊಡ್ತೀವಿ. ಫಸ್ಟ್ ಇದಕ್ಕೆ ಉತ್ತರ ಕೊಡೋಕೆ ಹೇಳ್ರಿ. ನಾವು ತೊಗೋಬೇಕೋ ತೊಗೋಬಾರ್ದು ನೀವು ರೇಟಿಂಗ್ನ ಕೊಡೋಕೆ ಹೇಳ್ರಿ ಫಸ್ಟ್ ಅವರಿಗೆ. ಯಾರಿಗೆ? ಜೋಶಿ ಅವರಿಗೆ. ನಾವು ಕೇಂದ್ರ ಸರ್ಕಾರದವರು ಕಳೆದ ಬಾರಿ ನೀವು ಅಕ್ಕಿ ಕೇಳ್ದಾಗ ಕೊಡೋಕೆ ರೆಡಿ ಇರಲಿಲ್ಲ, ಈ ಬಾರಿ ನಾವು ಕೊಡೋಕೆ ರೆಡಿ ಇದೀವಿ ಅಂತ ಅವ್ರು ರೇಟಿಂಗ್ನ ಕೊಡೋಕೆ ಹೇಳ್ರಿ. ಆಮೇಲೆ ಸರ್ಕಾರ ತೀರ್ಮಾನ ಮಾಡೋದು. ಅವ್ರು ಯಾಕೆ ಬಂದು ಪ್ರಶ್ನೆ ಹೇಳ್ಬೇಕಂಗೆ ನಾವು ಅಕ್ಕಿ ಕೊಡೋಕೆ ರೆಡಿ ಇದೀವಿ ಅಂತೇಳಿ? ಊರಲ್ಲಿ ಯಾಕೆ ಹೇಳ್ತಾರೆ ಅವರು? ಊರಲ್ಲಿ ಯಾಕೆ ಹೇಳ್ತಾರೆ? ಯಾವುದೇ ದಾಖಲಾತಿಗಳಿಲ್ಲ. ಮತ್ತೆ ಸುಮ್ಮನೆ ಹೇಳ್ತಾರೆ ಅಟೆ. ಅದಕ್ಕೆ ಅವ್ರು ರೇಟಿಂಗ್ನ ಕೊಡೋಕೆ ಹೇಳ್ರಿ. ನಮ್ಮ ಹತ್ರ ಇಷ್ಟು ಸ್ಟಾಕ್ ಇದೆ, ಕಳೆದ ಬಾರಿ ಕೂಡ ಈ ಥರ ಸ್ಟಾಕ್ ಇತ್ತು, ನೀವು ನಮಗೆ ಕೇಳಿದ್ರಿ, ನಾವು ಕೊಟ್ಟಿಲ್ಲ, ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ದೇವೆ, ಈ ಬಾರಿ ನಮ್ಮಲ್ಲಿ ಸ್ಟಾಕ್ ಇದೆ, ನಾವು ಎಕ್ಸ್ಪೋರ್ಟ್ ಮಾಡೋ ವಿಚಾರನ ತೆಗೆದುಬಿಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಕೊಡಬೇಕಂತ ಅವ್ರು ರೇಟಿಂಗ್ ಕೂಡ ಕೇಳ್ರಿ. ಸುಮ್ಮನಿರಪ್ಪ, ನಾ ಹೇಳಿದ ಪ್ರಶ್ನೆ ಕೇಳ್ರಿ ಅವ್ರಿಗೆ. ಸುಮ್ಮನೆ ನೀವು ನಮ್ಮನ್ನು ಕೇಳ್ತೀರಿ, ಬರ್ರಿ ನಾವು ಹೇಳಿದ್ವಿ ಬರ್ತಾಳ್ರಿ, ನಾವು ಹೇಳಿ ಕೇಳ್ರಿ ಅವ್ರಿಗೆ. ನೀವು ಕೇಳ್ರಿ ಅಲ್ಲ, ಡಿಬೇಟ್ ಕೇಳ್ರಿ ಅಂತ ಹೇಳಕತ್ತೀವಿ. ನೀವು ಕೇಳಿ ನಾನು ಒಂದ್ಸಲಿ ನಾವು ನೋಡಿಲ್ಲ, ನೀವು ಕೇಳಿದ್ ನೀವು ಒಂದು ರೆಕಾರ್ಡಿಂಗ್ ಮಾಡಿ ಕಳಿಸ್ರಿ ನನಗೆ. ನೀವು ಏನು ಕೇಳ್ತೀರ ನೀವು ಒಂದು ರೆಕಾರ್ಡಿಂಗ್ ಮಾಡಿ ಕಳಿಸ್ರಿ. ನೀವೇನು ರೆಕಾರ್ಡಿಂಗ್ ಮಾಡ್ತೀರಿ, ನಾವು ಕೇಳಿರೋ ಪಾಯಿಂಟ್ಗಳು ಕೇಳ್ರಿ. ಅವ್ರು ಕೇಳಿರೋ ಪಾಯಿಂಟ್ಗಳು ಸ್ಪೆಸಿಫಿಕ್ ಆಗಿದ್ದರೆ ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಈಗ ಮಹದಾಯಿ ವಿಚಾರಕ್ಕೆ ನಮ್ಮ ಧಾರವಾಡ ಜಿಲ್ಲೆಗೆ ಬರೋದಾದ್ರೆ ಸರ್, ಮಹದಾಯಿ ವಿಚಾರಕ್ಕೆ ದಶಕಗಳಿಂದ ಹೋರಾಟ ನಡೆಯುತ್ತೆ. ಈಗ ಗೋವಾಕ್ಕೆ ಸಿಹಿ, ಕರ್ನಾಟಕಕ್ಕೆ ಕಹಿ ಅಂತೇಳಿ ಮತ್ತೆ ಕೇಂದ್ರದಾಗ ಅವ್ರದೇ 10 ವರ್ಷ ಆಯ್ತು ಸರ್ಕಾರ ಇದ್ದು, ನಾವು DPR ಮಾಡಿಸಿದ್ವಿ ಅಂತ ವಿಜಯೋತ್ಸವ ಆಚರಣೆ ಮಾಡಿದ್ರೆ ಸರ್ ಇಲ್ಲಿ ಬಂದು. ಅಲ್ಲ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ನಮ್ಕಿನ್ನ ಚೆನ್ನಾಗೇ ಇದೆ, ಹೌದಿಲ್ಲ? ಈಗ ನೀವು ಜನಕ್ಕೆ ಬಿಡಿಸಿ ಹೇಳ್ಬೇಕು, ನೀವು ಅನಲೈಸ್ ಮಾಡ್ಬೇಕಲ್ವ ನಡುಕ. ಸರ್ಕಾರ ಅವ್ರದ್ದೇ, ಗೋವಾ ಅವ್ರದ್ದೇ, ಮಹಾರಾಷ್ಟ್ರ ಅವ್ರದ್ದೇ ಇತ್ತು, ಕರ್ನಾಟಕನೂ ಅವ್ರದ್ದೇ ಇತ್ತು, ಕೇಂದ್ರದಲ್ಲಿ ಅವರೇ ಇತ್ತು. ಆಯಿತಾ? ಯಾವುದೇ ರೀತಿಯ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಡಲಿಲ್ಲ, ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಲಿಲ್ಲ. ಮೊನ್ನೆ ಇಲ್ಲೊಂದು ಪವರ್ ಲೈನ್ ಹೋಗಲಿಕ್ಕೆ ಗೋವಾದವ್ರಿಗೆ ಕೊಟ್ಟಿರಲಿಲ್ಲ, ಅದ್ರ ಬಗ್ಗೆ ಡಿಸ್ಪ್ಯೂಟ್ ಇಲ್ಲ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದಕ್ಕೆ ಯಾಕೆ ಕೊಟ್ಟಿಲ್ಲ ಅಂತ ನಾವು ಕೇಳಬೇಕಲ್ವಾ? ಇಲ್ಲಿ ರಾಜ್ಯ ಸರ್ಕಾರ ಇನ್ನು ಅಪ್ರೂವನೇ ಕೊಟ್ಟಿಲ್ಲ, ಇಲ್ಲಿ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ, ಅವರು ಡೀಮ್ಡ್ ಥರ ಕೊಟ್ಟಿದ್ದಾರೆ. ಇಫ್ ಐ ಆಮ್ ನಾಟ್ ರಾಂಗ್ ಪ್ಲೀಸ್ ಕರೆಕ್ಟ್ ಮೀ. ಡೀಮ್ ಥರ ಕೊಟ್ಬಿಟ್ಟಿದ್ದಾರೆ. ಯಾಕೆ ಕೊಟ್ಟರು? ಎದಕ್ಕೆ ಕೊಟ್ಟರು? ಮತ್ತು ಕರ್ನಾಟಕ ಜನಕ್ಕೆ ಅರ್ಥ ಮಾಡ್ಕೋಬೇಕು. ಮತ್ತು BJP ಕೊಡುಗೆ ಏನಿದೆ ಕರ್ನಾಟಕ ಜನಕ್ಕೆ? ಪ್ರಹ್ಲಾದ್ ಜೋಶಿ ಅವ್ರ ಕೊಡುಗೆ ಏನಿದೆ? ಇದ್ರ ಬಗ್ಗೆ ಮಾತಾಡ್ಬೇಕಲ್ಲ. ಅಕ್ಕಿ ಬಗ್ಗೆ ಯಾರು ಹೇಳ್ತಾರೆ ಮಾತಾಡಕ್ಕೆ ನಿಮಗೆ? ನೀವು ಫಸ್ಟ್ ಅದಕ್ಕೆ ಕೇಳ್ರಿ. ಸರ್ ಅಕ್ಕಿ ಆಮೇಲೆ ಇರಲಿ, ಇದ್ರ ಬಗ್ಗೆ ಉತ್ತರ ಕೊಡ್ರಿ ಅಂತ ಹೇಳ್ರಿ. ಏನು ಕೇಳ್ತಾರೆ ನೋಡೋಣ. ಅದನ್ನ ಕೇಳಿದಾಗ ಅವರು ಜುಲೈ 31ಕ್ಕೆ ಮೀಟಿಂಗ್ ಇತ್ತು ವೈಲ್ಡ್ ಲೈಫ್, ಅವಾಗ ನಮ್ಗೆ ಹೇಳೇ ಇಲ್ಲ. ಇವರು ಯಾರು ಹೇಳ್ಬೇಕು? ಸರ್ಕಾರದವ್ರು ನಮ್ಮ ಗಮನಕ್ಕೆ ತರಲಿಲ್ಲ. ಇವ್ರ ಗಮನಕ್ಕೆ ಯಾಕೆ ತರಬೇಕು? ಹೋಗಿರುತ್ತೆ, ಕೇಂದ್ರ ಸರ್ಕಾರದ ಪ್ರೊಸೀಜರ್ ಇದೆ, ಹೋಗುತ್ತೆ. ಮತ್ತೆ ಇಷ್ಟೆಲ್ಲ ಮತ್ತೆ ಮಾದ ಇದೇನು ಗಮನಕ್ಕೆ ತಂದಿಲ್ಲ. ಆಲ್ ಪಾರ್ಟಿ ಮೀಟಿಂಗ್ ಹೋಗಿಲ್ಲ, ಆಲ್ ಪಾರ್ಟಿ ಮೀಟಿಂಗ್ ಎಲ್ಲಿ ಹೋಗಿದ್ದೀವಿ? ಅದೇ ಹೇಳೋದು, ನೀವು ಕರೆಕ್ಟಾಗಿ ಕೇಳಿದ್ರೆ ಅವ್ರು ಇನ್ನೊಂದ್ಸಲಿ ಮಾತಾಡಲ್ಲ. ಆಲ್ ಪಾರ್ಟಿ ಮೀಟಿಂಗ್ ಎಲ್ಲಿ ಮುಖ್ಯಮಂತ್ರಿ ಹೋಗಿದ್ದಾರೆ? ಈಗ ಮತ್ತೊಮ್ಮೆ ಸರ್ವಪಕ್ಷ ನಿಯೋಗ ಹೋಗ್ತಾ ಇದೆಯಲ್ಲ. ಲಾಸ್ಟ್ ಟೈಮ್ ಕೂಡ ಹೋಗಿದ್ದೀವಿ, ಮೊದಲನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಕೂಡ ಹೋಗಿದ್ದೀವಿ. ಇವ್ರದಿತ್ತಲ್ಲ 5 ವರ್ಷ ಬಿಟ್ಬಿಡ್ರಿ, ನಾವಂತೂ ಕಳಿಸಲ್ಲ. ಇವ್ರು 5 ವರ್ಷ ಇತ್ತಲ್ಲ, ನೀವೇನು ಮಾಡಿದ್ರಿ ಮತ್ತೆ? ಆಮೇಲೆ ಮೋದಿಯವ್ರ ಅವ್ರ ಹತ್ರ ಇದು ಕಂಪ್ಯೂಟರ್ ಇದೆ ಅಲ್ರಿ, ಅವ್ರ ಹತ್ರ ರಾತ್ರಿ ಮಕಾಣಕ್ಕಲ್ಲಿ ಈಗ ನೋಡ್ತಾರಲ್ಲ, ಮತ್ತೆ ಏನಿದ್ದು ನೋಡಿ ಮಾಡಿಬಿಡ್ಬೋದು. ಹಂಗೆ ಅಪ್ರೂವ್ ಕೊಟ್ಬಿಡ್ಬೋದು ಅವರು. ಅವ್ರಿಗೇನು ಬೇಕಾಗಿಲ್ಲಲ್ಲ. ಅದನ್ನು ಅವ್ರ ಹತ್ರ ಸ್ಕೀಮ್ ಇದೆ ಅಲ್ಲ. ಹಿಂಗೆ ರಾತ್ರಿ ಹಿಂಗೆ ಮಕ್ಕಳಕ್ಕಿಂತ ಮುಂಚೆ ಎಲ್ಲ ಅವ್ರ ಹತ್ರ ಟ್ಯಾಬ್ ಇದೆ, ಟ್ಯಾಬ್ ಡ್ಯಾಶ್ ಬೋರ್ಡ್ನಲ್ಲಿ ನೋಡ್ಬಿಡ್ತಾರಂತ ಏನೇನು ಪೆಂಡಿಂಗ್ ಇದೆ, ಪೆಂಡಿಂಗ್ ಅವ್ರು ಕ್ಲಿಯರ್ ಮಾಡಿಬಿಡಕ್ಕೆ ಹೇಳ್ರಿ. ಮತ್ತೆ ಹೇಳ್ರಿ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕೇಳ್ರಲ್ಲ, ಅದೇನೋ ಸರ್ ಮಕ್ಕಳಕ್ಕಿಂತ ಮುಂಚೆ ಹಿಂಗೇನೋ ದೊಡ್ಡ ಡ್ಯಾಶ್ ಬೋರ್ಡ್ ಇದೆ ಅಂತೆ, ಎಲ್ಲ ನೋಡ್ಬಿಡ್ತಾರಂತೆ, ಬಡವರು ಎಲ್ಲ ಕಾಣ್ತಾರೆ ಅವರಿಗೆ. ಮತ್ತು ಕರ್ನಾಟಕದ ಜನ ಭಾಳ ಬಡವರಾಗಿದ್ದಾರೆ, ನಮಗೆ ತೊಂದರೆ ಆಗಿದೆ, ಬರಗಾಲ ಆಗಿದೆ, ಈಗ ಅತಿವೃಷ್ಟಿ ಆಗಿದೆ. ಏನು ನಿಮ್ಮೊಂದು 1 ರೂಪಾಯಿ ಅನುದಾನ, ನಿಮ್ಮ ಪ್ರಧಾನಮಂತ್ರಿ ಸ್ಕೀಮ್ಗಳು ಮನೆಗಳು ಧಾರವಾಡ ಜಿಲ್ಲೆಗೆ ಎಷ್ಟು ಕೊಟ್ಟಿರಿ? ನಿಮ್ಮ ಓಣೆಯಲ್ಲಿ ನಿಮ್ಮ ವಾರ್ಡ್ನಲ್ಲಿ ಎಷ್ಟು ಮನೆಗಳು ಬಂದಾವೆ? ಅದನ್ನ ಕೇಳಬೇಕಲ್ಲ ನೀವು. ದಯವಿಟ್ಟು ಸ್ಪೆಸಿಫಿಕ್ ಆಗಿ ಕೇಳ್ರಿ, ಅವಾಗ ಗೊತ್ತಾಗುತ್ತೆ ಯಾರು ಕರೆಕ್ಟ್ ಉತ್ತರ ಕೊಡ್ತಾರೆ ಅಂತೇಳಿ. ನಿಮ್ಮ ಅವಧಿಯಲ್ಲಿ ಕಳೆದ 10 ವರ್ಷದಲ್ಲಿ ಪ್ರಧಾನಮಂತ್ರಿ ಸ್ಕೀಮಲ್ಲಿ ಎಷ್ಟು ಮನೆಗಳು ಬಂದಾವೆ? ಒಂದು ರೆಕಾರ್ಡ್ನಲ್ಲಿ ಲೈವ್ ಹೋಗಿ ನೋಡ್ಬೇಕು, ಚೆಕ್ ಮಾಡ್ಬೇಕಲ್ಲ. ನಿಮ್ಮದೇ ಕ್ಯಾಮ್ರಾ ತೊಗೊಳ್ರಿ, BJP ಕಾರ್ಯಕರ್ತನೇ ಬರಲಿ, ಹೋಗೋಣ ಮನೆ ಹೋಗಿ ನೋಡ್ಕೊಂಬರೋಣ. ನೀವು ಜನಕ್ಕೆ ತೋರಿಸ್ರಲ್ಲ. ಸುಮ್ಮನೆ ಹೇಳೋದು 4 ಕೋಟಿ ಮನೆ ಕೊಟ್ಟಿವಿ, 5 ಕೋಟಿ ಮನೆ ಕೊಟ್ಟಿವಿ. ಪಾರ್ಲಿಮೆಂಟ್ನಾಗ 5 ಕೋಟಿ ಮನೆ, ನಿರ್ಮಲಾ ಸೀತಾರಾಮನ್ ಅವರು 3 ಕೋಟಿ ಅಂತ ಹೇಳಿದ್ರು. ಇವರು ನೆಕ್ಸ್ಟ್ ಡೇ ಬಂದು 4 ಕೋಟಿ ಹೇಳಿದ್ರು. ಒಂದೇ ದಿನಕ್ಕೆ 1 ಕೋಟಿ ಹೆಚ್ಚಾಯಿತು. ಮತ್ತು ಇದಕ್ಕೆ ಯಾರು ಉತ್ತರ ಕೊಡಬೇಕು? ಇದೇ ರಾಹುಲ್ ಗಾಂಧಿ ಅವ್ರು ಆ ಥರ ಮಾತಾಡಿದ್ರೆ ಏನು ಬೇಕಿದ್ದು ಮಾತಾಡ್ರಿ. ಇವ್ರು ಮಾತಾಡಿದ್ರೆ
1 ಕೋಟಿ ಒಂದಕ್ಕೆ ಇನ್ಕ್ರೀಸ್ ಆಗ್ಬಿಡ್ಬೋದಾ?